ಹಾಯ್ ಎಲ್ಲರಿಗೂ ನಮಸ್ಕಾರ. ಸಾಮಾನ್ಯವಾಗಿ ಎಲ್ಲ ಸ್ಕೂಲ್ಗೆ ಹೋಗೋ ಮಕ್ಕಳ ತಾಯಂದಿರಿಗೆ ದಿನಾಲು ಟಿಫನ್ಗೆ ಏನು ಹಾಕಬೇಕಪ್ಪ ಇವತ್ತು ಅಂತ ತಲೆ ಕೆಡಿಸ್ಕೊಳ್ಳೋ ಹಾಗೆ ಆಗುತ್ತದೆ. ಒಂದೊಂದು ದಿನ ಅಂತೂ ಸ್ವಲ್ಪ ಲೇಟ್ ಆಗಿದ್ರೆ ಮುಗಿದೇ ಹೋಯಿತು, ಏನು ಮಾಡೋಕ್ಕಾಗಲ್ಲ. ಆವಾಗ ನಮ್ಮ ಈ ರೆಸಿಪಿ ಉಪಯೋಗಕ್ಕೆ ಬರುತ್ತೆ ಅಂತ ಅನ್ಕೋತೀನಿ. ಇವತ್ತು ನಾವು ಮಾಡ್ತಾ ಇರೋದು ಪುಳಿಯೋಗರೆ ಗೊಜ್ಜು. ಈ ಗೊಜ್ಜು ಮಾಡಲು ನಮಗೆ ಬೇಕಾಗುವ ಸಾಮಗ್ರಿಗಳು ಅಂದರೆ ಬ್ಯಾಡಗೆ ಮೆಣಸಿನಕಾಯಿ, ಕಡಲೆಬೇಳೆ, ಉದ್ದಿನಬೇಳೆ, ಒಣ ಕೊಬ್ಬರಿ, ಬೆಲ್ಲ, ಎಳ್ಳು, ಸ್ವಲ್ಪ ಕರಿಬೇವು, ಹುಣಸೆಹಣ್ಣು, ಕಾಳುಮೆಣಸು, ಶೇಂಗಾ, ಹವೀಜ್ ಕಾಳು ಮತ್ತು ಸ್ವಲ್ಪ ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು. ಬರ್ರಿ ಇದನ್ನು ಹೆಂಗೆ ಮಾಡೋದು ಅಂತ ನೋಡೋಣ. ಗೊಜ್ಜಿಗೆ ಹಾಕೋ ಶೇಂಗಾ ಕಾಳನ್ನ ಕೊನೆಗೆ ಬೇಕಾದರೆ ಹಾಕ್ಕೊಳ್ಳಿ, ಬೇಡಾದರೆ ಸ್ಕಿಪ್ ಮಾಡ್ಕೊಳ್ರಿ. ಮೊದಲು ಗ್ಯಾಸ್ ಆನ್ ಮಾಡಿ ಒಂದು ಬಾಣಲೆಗೆ 1 ಗ್ಲಾಸ್ನಷ್ಟು ನೀರು ಹಾಕಬೇಕು. ನೀರು ಬಿಸಿ ಆದಮೇಲೆ ಸ್ವಲ್ಪ ಹುಣಸೆ ಹಣ್ಣನ್ನು ನೆನೆಸಿಡಬೇಕು. ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಅದರಲ್ಲಿ ಬ್ಯಾಡಗೆ ಮೆಣಸಿನಕಾಯಿ ಹಾಕಿ ಸ್ವಲ್ಪ ಗರಿ ಗರಿಯಾಗುವವರೆಗೂ ಹುರ್ಕೊಳ್ಳೋಣ. ಮತ್ತು ಅದೇ ಬಾಣಲೆಗೆ ಸ್ವಲ್ಪ ಕರಿಬೇವು ಹಾಕಿ ಹುರ್ಕೊಳ್ಳೋಣ. ಬೇರೆ ಕಟ್ಟೆಗೆ ಸ್ವಲ್ಪ ಎತ್ತಿಟ್ಕೊಳ್ಳೋಣ. ಮತ್ತು ಅದೇ ಬಾಣಲೆಗೆ ಇನ್ನೂ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಬಿಸಿ ಆದಮೇಲೆ ಮೆಂತ್ಯ, ಕಾಳುಮೆಣಸು, ಉದ್ದಿನಬೇಳೆ ಹಾಕಿ ಸ್ವಲ್ಪ ಹುರ್ಕೊಳ್ಳೋಣ. ಆಮೇಲೆ ಜೀರಿಗೆ ಹಾಕಿ ಹುರ್ಕೊಳ್ಬೇಕು. ಅದೇ ಬಾಣಲೆಗೆ ಸ್ವಲ್ಪ ಕಡಲೆಬೇಳೆ ಹಾಕಿ ಕೆಂಪಾಗುವವರೆಗೂ ಹುರ್ಕೊಳ್ಬೇಕು. ಬೇಳೆಗಳೆಲ್ಲ ಕೆಂಪಾಗುವವರೆಗೂ ಹುರಿದು ಅದೇ ಬಾಣಲೆಗೆ ಒಣ ಕೊಬ್ಬರಿಯನ್ನು ಹಾಕಿ ಸ್ವಲ್ಪ ಕೈ ಆಡಿಸ್ಕೋಬೇಕು. ತದನಂತರ ಎಳ್ಳನ್ನು ಹಾಕಿ ರೋಸ್ಟ್ ಆಗುವವರೆಗೂ ಕೈ ಆಡಿಸ್ಕೋಬೇಕು. ಕೊಬ್ಬರಿ ಎಲ್ಲ ಕೆಂಪಾದಮೇಲೆ ಬಾಣಲೆಗೆ ಹವೀಜ್ ಕಾಳನ್ನು ಹಾಕಿ ಸ್ವಲ್ಪ ಹುರ್ಕೊಳ್ಬೇಕು. ಆಮೇಲೆ ಗ್ಯಾಸ್ ಆಫ್ ಮಾಡಿ ಅರಿಶಿನ, ಹಿಂಗು, ಸ್ವಲ್ಪ ಉಪ್ಪನ್ನು ಹಾಕಿ ಕೈ ಆಡಿಸ್ಕೋಬೇಕು. ಈಗ ನೆನೆಸಿದಂಥ ಹುಣಸೆಹಣ್ಣನ್ನು ಕೈಯಿಂದ ಕಿವುಚಿ ರಸವನ್ನು ತೆಗೆದುಕೊಳ್ಬೇಕು. ಗ್ಯಾಸ್ ಮೇಲೆ ಬೇರೆ ಪಾತ್ರೆ ಇಟ್ಟು ಹುಣಸೆಹಣ್ಣು ರಸವನ್ನು ಗಟ್ಟಿಯಾಗುವವರೆಗೂ ಕುದಿಯಲು ಬಿಡಬೇಕು. ಕುದಿಯುತ್ತಿರುವಂಥ ಹುಣಸೆಹಣ್ಣಿಗೆ ಸ್ವಲ್ಪ ಉಪ್ಪನ್ನು ಹಾಕಿ ಕೈ ಆಡಿಸ್ಬೇಕು. ಈಗ ಎಲ್ಲ ಹುರ್ಕೊಂಡಂಥ ಬೇಳೆಗಳು ಆರಿದ ಮೇಲೆ ಮಿಕ್ಸಿ ಜಾರಿಗೆ ಹಾಕಿ ಸಣ್ಣಗೆ ಪುಡಿ ಮಾಡ್ಕೋಬೇಕು. ಮಿಕ್ಸಿ ಜಾರಿನಲ್ಲಿ ಎಲ್ಲ ಮಸಾಲೆಗಳು ತರಿಯಾಗಿ ಪುಡಿಯಾದ ಮೇಲೆ ಕುದಿಯುತ್ತಿರುವಂಥ ಹುಣಸೆ ರಸಕ್ಕೆ ಸ್ವಲ್ಪ ಬೆಲ್ಲವನ್ನು ಹಾಕಿ ಜಾರ್ನಲ್ಲಿರುವಂಥ ಮಸಾಲೆಯನ್ನು ಹಾಕಿ ಮಿಕ್ಸ್ ಮಾಡಬೇಕು. ಎಲ್ಲ ಮಸಾಲೆಯು ಮಿಕ್ಸ್ ಆದಮೇಲೆ ಬೇರೆ ಬಾಣಲೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಶೇಂಗಾ ಕಾಳನ್ನು ಕೆಂಪಗಾಗುವವರೆಗೂ ಹುರಿಕೊಳ್ಬೇಕು. ಅದೇ ಬಾಣಲೆಗೆ ಸ್ವಲ್ಪ ಉದ್ದಿನಬೇಳೆಯನ್ನು ಹಾಕಿ ಸ್ವಲ್ಪ ಕರಿಬೇವನ್ನು ಹಾಕಿ ಕೆಂಪಗಾಗುವವರೆಗೂ ಹುರಿಕೊಳ್ಬೇಕು. ಕರಿದಂಥ ಶೇಂಗಾ ಕಾಳನ್ನು ಪುಳಿಯೋಗರೆ ಗೊಜ್ಜಿಗೆ ಹಾಕಿ ಮಿಕ್ಸ್ ಮಾಡಬೇಕು.